ಕೇಳುಗರೆ, ಈಗ ಕಾವೇರಿ ತೀರ್ಥೋದ್ಭವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಈ ಕಾವೇರಿ ತೀರ್ಥೋದ್ಭವ, ಕಾವೇರಿ ತುಲಾ ಸಂಕ್ರಮಣದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾನು ಕಾರ್ಯಕ್ರಮ ನಿರ್ವಾಹಕ ಮಡಿಕೇರಿ ಆಕಾಶವಾಣಿಯ ಜಗದೀಶ್. ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ KN ಸಂತೋಷ್ ಹಾಗೂ ಸೋನಿ ಪೂವಣ್ಣ ಅವರು ಕೂಡ ಇದ್ದಾರೆ. ತಮ್ಮೆಲ್ಲರಿಗೂ ಈ ಕಾವೇರಿ ತೀರ್ಥೋದ್ಭವದ ಶುಭಾಶಯಗಳು. ಹಾಗೆಯೇ ಸಂತೋಷ್ ಮತ್ತು ಸೋನಿ, ತಮಗೂ ಕೂಡ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಕೈ ಮುಗಿವೆ ನೀ ಬಾರಮ್ಮ, ಶರಣಾಗತ ವತ್ಸಲೆಯೇ ಕಾವೇರಮ್ಮ. ಈಗ ಕಾವೇರಿಯ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕವೇರ ಮುನಿಯ ಪುತ್ರಿ ಕಾವೇರಿ. ಈ ಕಾವೇರಿಯನ್ನು ಅಗಸ್ತ್ಯ ಮುನಿಗಳು ವಿವಾಹ ಆಗ್ತಾರೆ. ಆ ವಿವಾಹದ ಸಂದರ್ಭದಲ್ಲಿ ಒಂದು ಕಟ್ಟಳೆಯನ್ನು ಹಾಕ್ತಾರೆ. ಕಾವೇರ ಮುನಿ ತಪಸ್ ಮಾಡಿ ತನಗೆ ಮಕ್ಕಳಿಲ್ಲ ಅಂತ ಹೇಳೋದಕ್ಕಾಗಿ ತಪಸ್ ಮಾಡೋದು ಬ್ರಹ್ಮದೇವ್ರನ್ನ. ಬ್ರಹ್ಮದೇವರು ಮತ್ತೆ ಪ್ರತ್ಯಕ್ಷರಾಗಿ ಅವರು ಒಂದು ಅಂದ್ರೆ ನಿಮ್ಮ ಹಿಂದಿನ ಜನ್ಮದ ಏನು ಕರ್ಮಫಲದಿಂದಾಗಿ ನಿನಗೆ ಇದಾಗ್ತಾ ಇಲ್ಲ, ಮಕ್ಕಳನ್ನ ಸಾಧ್ಯ ಆಗ್ತಿಲ್ಲ, ಆದ್ರೆ ನನ್ನ ಮಾನಸ ಪುತ್ರಿಯನ್ನ ನಿನ್ಗೆ ಕೊಡ್ತೇನೆ ಅಂತ ಹೇಳಿ ಲೋಪಾಮುದ್ರೆಯನ್ನ ಕಾವೇರ ಮುನಿ ಕೊಡ್ತಾರೆ. ಹಾಗೆ ಕಾವೇರಿ ಅಂತ ಹೆಸರು ಬರ್ಲಿಕ್ಕೂ ಸಾಧ್ಯ ಆಯ್ತು. ಆಮೇಲೆ ಸ್ವಲ್ಪ ದಿನಗಳ ಸಮಯದ ನಂತರ ಉತ್ತರದಿಂದ ಅಗಸ್ತ್ಯ ಮುನಿಗಳು ಬರ್ತಾರೆ. ಲೋಪಮುದ್ರೆಯನ್ನು ನೋಡ್ತಾರೆ. ಅವರಿಗೆ ಅವ್ರ ಮೇಲೆ ಮನಸ್ಸಾಗ್ತದೆ, ಮದುವೆ ಆಗುವಂತೆ ಕೇಳ್ಕೊಳ್ತಾರೆ. ಆಗ ಲೋಪಮುದ್ರೆ ಷರತ್ತನ್ನ ಹಾಕ್ತಾರೆ, ನನ್ನನ್ನ ಒಂದರಿಗಳಿಗೆ ಕೂಡ ನೀನು ಬಿಟ್ಟಿರಬಾರ್ದು ಅಂತ. ಹಾಗಾದ್ರೆ ಮಾತ್ರ ನಾನು ವಿವಾಹ ಆಗ್ತೀನಿ ಅಂತ. ಕಾವೇರಿಯ ಮೂಲ ಉದ್ದೇಶ ಲೋಕ ಕಲ್ಯಾಣ ಮಾಡ್ಬೇಕು ಅಂತ ಇರ್ತದೆ. ಇದೊಂದು ನೆಪ ಅಂತ ಹೇಳ್ಬೋದು. ನಂತರ ಒಂದು ದಿನ ಏನಾಗ್ತದೆ, ಅಗಸ್ತ್ಯ ಮಹಾಮುನಿ ಸ್ನಾನ ಮಾಡಿ ಬರ್ತೀನಿ ಅಂತ ಕನಿಕೆ ಹೊಳೆಗೆ ಸ್ನಾನಕ್ಕಾಗಿ ಹೋಗ್ತಾರೆ. ಆಗ ಕಾವೇರಿನ ಏನ್ ಮಾಡೋದು ಅಂತ ತಿಳ್ಕೊಂಡು ಒಂದು ಕಮಂಡಲದಲ್ಲಿ ಜಲರೂಪದಲ್ಲಿ ಇರಿಸಿ ಬ್ರಹ್ಮಕುಂಡಿಕೆಯಲ್ಲಿ ಇರಿಸ್ತಾರೆ. ಶಿಷ್ಯರನ್ನ ನೋಡ್ಕೊಳ್ಳಿಕ್ಕೆ ಬೇರೆ ಹೇಳಿರ್ತಾರಂತೆ. ಲೋಕ ಕಲ್ಯಾಣಕ್ಕಾಗಿ ತುಡಿತಿದ್ದಂತಹ ಕಾವೇರಿ ಇದೇ ನನಗೆ ಸರಿಯಾದ ಸಮಯ ಅಂತ ಗ್ರಹಿಸಿ ಕಮಂಡಲದಿಂದ ಜಲರೂಪಿಣಿಯಾಗಿ ಹೊರ ಬರ್ತಾರೆ. ಹಾಗೆ ಹೊಲದಿಂದ ಬಂದಾಗ ಏನೋ ಅವ್ರನ್ನ ಕಾಯ್ಲಿಕ್ಕಿದ್ದ ಶಿಷ್ಯಂದಿರು ತಡಿಲಿಕ್ಕೆ ನೋಡ್ತಾರೆ. ಅಲ್ಲಿ ಗುಪ್ತಗಾಮಿನಿಯಾಗಿ ಅವರು ಹರಿದು ಮುಖ್ಯವಾಗಿ ಭಾಗಮಂಡಲಕ್ಕೆ ಬರ್ತಾರೆ. ಸುಮಾರು 8 ಕಿಲೋಮೀಟರ್ ಕ್ರಮಿಸಿ ಆ ಭಾಗಮಂಡಲಕ್ಕೆ ಕಾವೇರಿ ನದಿ ಬರುತ್ತೆ. ಅಲ್ಲಿ ನಾವು ಮುಖ್ಯವಾಗಿ ಈ ಕನ್ನಿಕೆ ಎನ್ನುವಂಥ ಇನ್ನೊಂದು ನದಿಯ ಜೊತೆಯಲ್ಲಿ ಅದು ಸೇರುವುದನ್ನ ನಾವು ಕಾಣ್ತೇವೆ. ಹಾಗೆ ಸುಜ್ಯೋತಿ ಅಂತ, ಅದು ಗುಪ್ತಗಾಮಿನಿ ಅಂತ ಹೇಳ್ತಾರೆ ಆ ನದಿ. ಆದ್ರಿಂದ ತಲಕಾವೇರಿಯಿಂದ ಭಾಗಮಂಡಲಕ್ಕೆ 8 ಕಿಲೋಮೀಟರ್ ಗುಪ್ತಗಾಮಿನಿಯಾಗಿ ಬಂದು ಆನಂತರ ಇಲ್ಲಿ ಒಂದು 3 ನದಿಗಳ ಸಂಗಮ ಆಗುತ್ತೆ. ಆದ್ರಿಂದಲೇ ಈ ಭಾಗಮಂಡಲಕ್ಕೆ ವಿಶೇಷವಾದ ಒಂದು ಪಾವಿತ್ರತೆ ಇದೆ ಅಂತ ಹೇಳ್ಬೋದು. ಅಲ್ಲಿ ಭಗಂಡ ಮುನಿ ಸುಬ್ರಹ್ಮಣ್ಯನನ್ನ ತಪಸ್ ಮಾಡಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಭಗಂಡೇಶ್ವರ ದೇವಾಲಯ ಅಂತ ಅದು ಅಲ್ಲಿ ಹೆಚ್ಚು ಈಗ ಪ್ರಸಿದ್ಧಿಯಲ್ಲಿ ಇರುವಂಥದ್ದು. ಅಲ್ಲಿ ಶಿವ, ಸುಬ್ರಹ್ಮಣ್ಯ ಮತ್ತೆ ಮಹಾವಿಷ್ಣು ದೇವಾಲಯದ ಸಂಕೀರ್ಣ ಇದೆ, ಮತ್ತೆ ಗಣಪತಿ ದೇವಾಲಯನೂ ಕೂಡ ಇರುವಂಥದ್ದು. ಅಲ್ಲಿಂದ ಈ ವಿಧಿವಿಧಾನಗಳೆಲ್ಲ ಪ್ರಾರಂಭ ಆಗ್ತವೆ. ಸಂತೋಷ್, ಯಾವುದು ನಮ್ಮ ಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟ ವಿಧಿವಿಧಾನಗಳು ಪ್ರಾರಂಭವಾಗ್ತವೆ. ಮುಖ್ಯವಾಗಿ ನಮಗೆ ಇದು ಒಂದು ಪೌರಾಣಿಕ ಹಿನ್ನೆಲೆ. ಆದ್ರೆ ನಮ್ಮ ಜನರ ಜೀವನದಲ್ಲಿ ಕಾವೇರಿ ನದಿ ಮಾಡಿರುವಂತ ಕ್ರಾಂತಿ ಇದೆಯಲ್ಲ, ಅದನ್ನ ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ತೀರ್ಥರೂಪಿಣಿಯಾಗಿ ಅವ್ರನ್ನ ಅಷ್ಟೊಂದು ಪವಿತ್ರವಾದದ್ದು, ಜೊತೆಗೆ ನಮಗೆ ಅಷ್ಟೇ ಸಹಾಯವಾಗಿದೆ. ಹೌದು, ಈ ತೀರ್ಥೋದ್ಭವದ ಕ್ಷಣವನ್ನ ನೇರವಾಗಿ ನೋಡ್ಬೇಕು ಅಂತ ಅಂದು ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಇಲ್ಲಿಂದ ಜನರು ಕೂಡ ಬರ್ತಾರೆ. ಅಷ್ಟರ ಮಟ್ಟಿಗೆ ಈ ನದಿಯ ಒಂದು ಪ್ರಾಮುಖ್ಯತೆ ಈ ಜನರ ಒಂದು ಜೀವನದಲ್ಲಿ ಮಿಳಿತವಾಗಿದೆ ಅಂತ ನಾವು ಹೇಳ್ಬೋದು. ನೋಡಿ, ಬ್ರಹ್ಮಗಿರಿ
ಬೆಟ್ಟದಿಂದ ಅದು ಹುಟ್ಟುವಂಥದ್ದು ತಲಕಾವೇರಿ. 1855 ಮೀಟರ್ ಎತ್ತರ ಇರುವಂಥದ್ದು ಬೆಟ್ಟ ಅದು ಬ್ರಹ್ಮಗಿರಿ. ಸುಮಾರು ಅದು ಬಂಗಾಳ ಕೊಲ್ಲಿಯನ್ನು ಸೇರೋದಕ್ಕಿಂತ ಮುಂಚೆ 804 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಇದನ್ನು ದಕ್ಷಿಣ ಗಂಗೆ ಅಂತ ಕರೀತಾರೆ. ಮತ್ತು ಜೀವನದಿ ಅಂತಂದು ಪ್ರಚಲಿತವಾಗಿರೋದು. ನಮ್ಮ ಎಲ್ಲರ ಜೀವನವನ್ನು ಹಸನು ಮಾಡಿದೆ ಕಾವೇರಿ ಅಂತ ಹೇಳ್ಬೋದು. ಯಾಕಂದರೆ ಕಾವೇರಿ ನದಿಯ ನೀರನ್ನು ಕುಡಿಯದ ಕನ್ನಡಿಗನಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿನಲ್ಲೆಲ್ಲ ಇವತ್ತು ಏನಾದರೂ ಜನರು ಒಂದು ರೀತಿ ಒಂದು ಅಭಿವೃದ್ಧಿಗೂ ಅದು ಕಾರಣ ಆಗಿದೆ. ಬೆಂಗಳೂರು ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಕಾವೇರಿ ನದಿನೇ ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ನಮ್ಮ ಕುವೆಂಪು ಅವರು ಕುಡಿಯೋ ನೀರು ಕಾವೇರಿ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಎಂಥ ಚೆನ್ನಾಗಿದೆ ಅಲ್ವಾ. ಅದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ಕಾವೇರಿ ತೀರ್ಥೋದ್ಭವಕ್ಕೆ ಒಂದು ಮುಹೂರ್ತ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಧಾರ್ಮಿಕ ವಿಧಾನಗಳು ನಡೀತವೆ ಅನ್ನೋದನ್ನ ಮುಖ್ಯವಾಗಿ ನಮ್ಮ ಈ ತಲಕಾವೇರಿ ದೇವತಕ್ಕರ ಅಂತ ಕೋಡಿ ಮೋಟಯ್ಯ ಅವರು ಸಾಕಷ್ಟು ವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವ್ರ ಜೊತೆ ನೀವೇನೇ ಸಂವಾದ ಮಾಡಿ ಧ್ವನಿ ಮುದ್ರಣ ಮಾಡಿದ್ದಾರೆ ಸಂತೋಷ್. ಆ ಒಂದು ಧ್ವನಿ ಮುದ್ರಣವನ್ನು ಕೇಳೋಣ ಅಲ್ವೇ? ಈಗ ಕೇಳೋಣ. ಕೊಡಗಿನ ಜನತೆಗೆ ತುಲಾ ಸಂಕ್ರಮಣ ಇದೆ, ಅದು ವಿಶೇಷವಾದದ್ದು. ಈ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಅನೇಕ ವಿಧದ ಧಾರ್ಮಿಕ ಕಾರ್ಯಗಳು ನಡೀತದೆ. ಏನೆಲ್ಲ ಧಾರ್ಮಿಕ ಕಾರ್ಯಗಳು ಈ ಒಂದು ತಿಂಗಳಲ್ಲಿ ನಡೀತದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಮ್ ಜೊತೆ ಇದ್ದಾರೆ ತಲಕಾವೇರಿ ಕ್ಷೇತ್ರದ ದೇವತಕ್ಕರಾದ ಕೋಡಿ ಮೋಟಯ್ಯ ಅವರು. ನಮಸ್ತೆ. ಈಗ ನಾವು ಕಾವೇರಿ ತೀರ್ಥೋದ್ಭವ ಪುಣ್ಯ ಕಾಲದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಕೆಲವು ಧಾರ್ಮಿಕ ಕಾರ್ಯಗಳ ಬಗ್ಗೆ ಹೇಳ್ಬೋದಾ? ಖಂಡಿತ ಹೇಳ್ತೇನೆ. ಈ ಕ್ಷೇತ್ರ ಬಹಳ ಪವಿತ್ರವಾದ ಕ್ಷೇತ್ರ. ಕರ್ನಾಟಕದ ಜೀವನದಿಯ ಉಗಮ ಸ್ಥಾನ ತಲಕಾವೇರಿ. ಈ ತಲಕಾವೇರಿ ಕ್ಷೇತ್ರದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡುತ್ತೇವೆ. ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಸಮಯವನ್ನ ನಿಗದಿ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ. ತಾಯಿ ಕಾವೇರಮ್ಮ ಜಲರೂಪ ತಾಳಿ ಹೋದಾಗ ಒಂದು ಮಾತನ್ನ ಹೇಳ್ತಾರೆ, ಪ್ರತಿ ವರ್ಷ ಸೂರ್ಯ ತುಲಾ ರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆಯಲ್ಲಿ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತೇನೆ. ಅಲ್ಲಿಂದ 1 ತಿಂಗಳ ಕಾಲಾವಧಿಯವರೆಗೆ ಬರತಕ್ಕಂತ ಭಕ್ತರಿಗೆ ಸಹದೇವತೆಗಳೊಂದಿಗೆ ಇದ್ದು ಆಶೀರ್ವಚನ ನೀಡುತ್ತೇನೆ. ಅರಿಯದೇ ಆಗಿರತಕ್ಕಂತ ಪಾಪ ದೋಷಗಳಿದ್ರೆ ನನ್ನಲ್ಲಿ ನಿಂದು ಪರಿಹಾರ ಮಾಡಿಕೊಳ್ಳಬಹುದು ಅಂತ. ಹಾಗೆಯೇ ಪಂಚಾಂಗ ಶಾಸ್ತ್ರ ಪ್ರಕಾರ ಸೂರ್ಯ ತುಲಾರಾಶಿಯನ್ನೇ ಯಾವ ಸಮಯದಲ್ಲಿ ಪ್ರವೇಶ ಮಾಡ್ತಾನೆ ಎಂದು ನೋಡಿ ಅದನ್ನೇ ತೀರ್ಥೋದ್ಭವ ಕಾಲ ಅಂತೇಳಿ ಪಂಚಾಂಗ ಶಾಸ್ತ್ರಕ್ಕೊಂದು ಲಿಂಗ್ ಇದೆ. ಅವ್ರು ತೀರ್ಮಾನ ತಗೊಂಡು ಅದನ್ನ ತೀರ್ಥೋದ್ಭವ ಕಾಲ ಅಂತ ಮಾಡ್ತಾರೆ. ಅಲ್ಲಿಂದ ಕನ್ಯಾ ಮಾಸ 10 ಅಂದ್ರೆ ಸೆಪ್ಟೆಂಬರ್ ತಿಂಗಳ 26ರಂದು ಒತ್ತಾಯಕ್ಕೆ ಅಕ್ಕಿ ಹಾಕುವುದು ಎನ್ನತಕ್ಕಂತ ಒಂದು ಕಾರ್ಯಕ್ರಮ ಇದೆ. ಅದು ಹಿಂದಿನ ಕಾಲದಲ್ಲಿ ರಾಜರ ವ್ಯವಸ್ಥೆ ಇದ್ದಾಗ ಅಲ್ಲಿಯ ತಕ್ಕರೆ ಎಲ್ಲಾ ಆಸ್ತಿಯ ಜವಾಬ್ದಾರಿನ ಹೊತ್ಕೊಂಡು ಪ್ರತಿಯೊಂದನ್ನು ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅದು ಸಂಪ್ರದಾಯವನ್ನು ನಡೆಸುವ ಸಲುವಾಗಿ ಆಸ್ತಿಗಳೆಲ್ಲ ಬೇರೆಯವರ ಪಾಲಾದ್ರೂ ಆ ಸಂಪ್ರದಾಯನ ಪಾಲನೆ ಮಾಡೋದಕ್ಕಾಗಿ ಅವರ ಮನೆಯಿಂದ ಅಕ್ಕಿ ತಂದು ಆ ಶುಭ ಗಳಿಗೆಯಲ್ಲಿ ಹಾಕ್ತಾರೆ. ಆ ಅಕ್ಕಿ ಒತ್ತಾಯಕ್ಕೆ ಹಾಕುವ ಉದ್ದೇಶ ಏನಂದ್ರೆ, ಹಿಂದಿನ ಕಾಲದಲ್ಲಿ ಪರಮ ಭಕ್ತರು ಜಾತ್ರೆಗೆ ಬಂದಾಗ ಊಟದ ವ್ಯವಸ್ಥೆ ಕೊರತೆ ಇತ್ತು. ಅಂತ ಸಂದರ್ಭದಲ್ಲಿ ಭಕ್ತರಿಗೆ ಅಡಿಗೆ ಮಾಡಿಕೊಳ್ಳಲು ಅಕ್ಕಿಯನ್ನು ಕೊಡುತ್ತಿದ್ರು. ಒಂಥರ ಅನ್ನದಾನಕ್ಕೆ ಅಂತ ಹೇಳ್ಬೋದು. ಅದೇ ನಡ್ಕೊಂಡು ಬರತಕ್ಕಂತ ಭಕ್ತರಿಗೆ ಊಟದ ವ್ಯವಸ್ಥೆಗೆ ಹೋಟೆಲಿನ ಕೊರತೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಬಂದಾಗ ಅವರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ರು. ಅವರು ಅಡಿಗೆ ಮಾಡಿ ಊಟ ಮಾಡಿಕೊಂಡು ತಲಕಾವೇರಿಗೆ ಮುಂದುವರಿಸ್ತಾ ಇದ್ರು. ಅಂದ್ರೆ ಭಕ್ತಾದಿಗಳೇ ಅನ್ನ ಮಾಡ್ಕೊಳ್ಬೇಕಿತ್ತು. ಅವರೇ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ತಲಕಾವೇರಿ ಮತ್ತು ಬಗಂಡೇಶ್ವರ ದೇವಸ್ಥಾನ 8 ಕಿಲೋಮೀಟರ್ ಅಂತರದಲ್ಲಿ ಇದ್ರು. ಅದು ಒಂದೇ ಕಟ್ಟುಪಾಡುಗಳಿಗೆ ಒಳಪಟ್ಟಿರುವುದರಿಂದ ಎಲ್ಲಾ ಕಾರ್ಯಗಳು ಬಗಂಡೇಶ್ವರ ದೇವಸ್ಥಾನದಲ್ಲಿ ನಡೀತದೆ. ಭಾಗಮಂಡಲದಲ್ಲಿ ಎಲ್ಲಾ ದೇವತಾ ಕಾರ್ಯಗಳು ನಡೀತಿದ್ದು, ತೀರ್ಥೋದ್ಭವ ಕಾರ್ಯ ಮಾತ್ರ ತಲಕಾವೇರಿಯಲ್ಲಿ ನಡೀತದೆ. ಈ ಅಕ್ಟೋಬರ್ 4 ಅಂದ್ರೆ ತುಲಾ ಮಾಸ 18ರಂದು ಆಜ್ಞಾ ಮುಹೂರ್ತ ಅಂತ ಇದೆ. ಆಜ್ಞಾ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಗೊನೆ ಕಡಿಯುವುದು, ಕಟ್ಟು ಬಿಡುವುದು ಅನ್ನತಕ್ಕಂಥದ್ದಿದೆ. ಮೊದಲು ರಾಜಾಜ್ಞೆ ಮೂಲಕ ಕೆಲವು ನಿರ್ಬಂಧಗಳನ್ನು ಹೇರ್ತಾ ಇದ್ರು. ಈಗ ನಾವು ಗೊನೆ ಕಡಿದು ದೇವಸ್ಥಾನದ ಮಂಗಳವಾದ್ಯದಿಂದ ತಂದು ದೇವಸ್ಥಾನ ತೂಗು ಹಾಕಿ ಒಂದು ಪ್ರಾರ್ಥನೆ ಮಾಡಿಕೊಳ್ತೇವೆ. ಏನೇನು ಕಟ್ಟುವ ಸಮಯದಲ್ಲಿ ಮಾಡಬಾರದು ಎನ್ನತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಬಾಳೆಗೊನೆ ತೂಗು ಹಾಕಿ ನಾವು ಬರ್ತೇವೆ. ಈ ಕಟ್ಟು ಅಂತ ಹೇಳೋದು ಎಲ್ಲರಿಗೂ ಅನ್ವಯಿಸ್ತದೆ. ಅದು ದೇಶ ಕಟ್ಟು ವ್ಯಾಪ್ತಿಗೆ ಬರತಕ್ಕಂಥದ್ದು ನಮ್ಮ ಕಾವೇರಿ ತಲಕಾವೇರಿ ಜಾತ್ರೆಯ ಕಟ್ಟು. ಅಂದ್ರೆ ಅದು ಹಿಂದಿನ ಕಾಲದಲ್ಲಿ ರಾಜಾಜ್ಞೆ ಮೂಲಕ ಮಾಡ್ತಾ ಇದ್ರು. ಈಗ ಅದು ನಾವು ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಮುಖ್ಯವಾಗಿ ಹೇಳೋದಾದ್ರೆ ಈ ಕಟ್ಟಲ್ಲಿ ಏನಿರ್ತದೆ, ಏನ್ ಮಾಡಬಾರ್ದು ಅಂತ ಹೇಳೋದು ಇರ್ತದೆ. ನಾವು ಕಟ್ಟು ಬೀಳುವಾಗ ಒಂದು ಪ್ರಾರ್ಥನೆ ಮಾಡಿಕೊಳ್ತೇವೆ. ಇಂದಿನಿಂದ ಮುಂದಿನ ಸಂಕ್ರಮಣ ಅಂದರೆ ತಾಯಿ ಕಾವೇರಮ್ಮ ತೀರ್ಥ ರೂಪದಲ್ಲಿ ದರ್ಶನ ಕೊಡುವವರೆಗೆ ಯಾರು ಜೀವಹಾನಿ ಮಾಡಬಾರದು, ಯಾರು ಹಸಿ ಮರವನ್ನ ಕಡಿಯಬಾರದು, ಯಾರು ಒಡ್ಡೋಲಗದ ಮೂಲಕ ವಿಜೃಂಭಿಸಬಾರದು, ಹೀನಾಯವಾಗಿ ನಿಂದಿಸಿ ಯಾರ ಮನಸ್ಸನ್ನು ನೋಯಿಸಬಾರದು,
ಹಾಗೆ ಯಾರು ಹೀನಾಯ ಕೃತ್ಯಗಳನ್ನು ಮಾಡಬಾರದು, ನಾಯಿಗಳನ್ನು ಸೇರಿಸಿ ಬೇಟೆಯಾಡಿ ಪ್ರಾಣಿಗಳ ಹತ್ಯೆ ಮಾಡಬಾರದು ಅಂತ ಹೇಳತಕ್ಕಂತ ನಿರ್ಬಂಧಗಳನ್ನ ಹಿಂದಿನ ಕಾಲದಲ್ಲಿ ಬಂದಂತೆ ಇಲ್ಲಿ ವಿಧಿಸಲಾಗುತ್ತೆ. ನಂತರ ಅಕ್ಟೋಬರ್ 14ಕ್ಕೆ ಕನ್ಯಾಮಾಸ 28ಕ್ಕೆ ಅಕ್ಷಯ ಪಾತ್ರ ಇಡತಕ್ಕಂಥದ್ದು ಒಂದು ಕಾರ್ಯಕ್ರಮ. ಅಕ್ಷಯ ಪಾತ್ರ ಇಡೋದಕ್ಕಿಂತ ಮೊದಲು ನಂದಾದೀಪವನ್ನ ಬೆಳಗಿಸತಕ್ಕಂಥದ್ದು. ನಂದಾದೀಪವನ್ನ ಅಂದ್ರೆ ತಾಯಿ ಕಾವೇರಮ್ಮ ಬರುವ ಸಂದರ್ಭವನ್ನು ಅರಿತ ನಾವುಗಳು ತಾಯಿಗೆ ಒಂದು ದೀಪವಾಗಿ ಇಡೀ ಬೆಳಕನ್ನು ಲೋಕಕ್ಕೆ ಕಾಣಿಸುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸಿ ಮತ್ತು ಜಾತ್ರೆಗೆ ಬರುವ ಜನತೆಗೂ ಯಾವುದೇ ತೊಂದರೆ ಬರಬಾರದು ಎಂದು ಪ್ರಾರ್ಥಿಸಿ ಒಂದು ನಂದಾದೀಪವನ್ನು ಕತ್ತಿಸ್ತೇವೆ. ಆ ದೀಪ ಕಿರು ಸಂಕ್ರಮಣ ಅಂದ್ರೆ ವೃಶ್ಚಿಕ ಸಂಕ್ರಮಣದವರೆಗೆ ನಿರಂತರವಾಗಿ ಉರಿತದೆ. ಅಲ್ಲಿಗೊಬ್ಬ ನೌಕರನ ನಿಯೋಜನೆ ಮಾಡಿ ಹಗಲು ರಾತ್ರಿ ಸದಾ ಉರಿಯುವಂತೆ ನೋಡಿಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ. ಅದರ ಮರುದಿನ ಅಂದ್ರೆ ಅಕ್ಟೋಬರ್ 15ಕ್ಕೆ ತಲಕಾವೇರಿ ದೇವಾಲಯದಲ್ಲಿ ಅಲಂಕಾರ ಪ್ರಿಯಳಾಗಿರತಕ್ಕಂತ ಕಾವೇರಮ್ಮನಿಗೆ ತೊಡಿಸತಕ್ಕಂತ ಎಲ್ಲಾ ಚಿನ್ನ ಬೆಳ್ಳಿ ಆಭರಣಗಳನ್ನ ಕೋಡಿ ಕುಟುಂಬದ ದೇವತಕ್ಕರ ಒಂದು ಹಿರಿತನದಲ್ಲಿ ಸ್ಥಳೀಯ ತಕ್ಕ ಮುಖ್ಯಸ್ಥರು ಭಕ್ತರೆಲ್ಲ ಸೇರಿ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಗೆ ಕೊಂಡೊಯ್ತೇವೆ. ಅಲ್ಲಿಂದ ಅದನ್ನ ಮರುದಿನ ದೇವಸ್ಥಾನದಲ್ಲಿ ಕಾವೇರಮ್ಮನಿಗೆ ಬೆಳ್ಳಿ ಆಭರಣ ತೊಡಿಸಿ ಚಿನ್ನಾಭರಣಗಳನ್ನ ಹಾಕಿ ಅಲಂಕಾರವನ್ನು ಮಾಡುತ್ತೇವೆ. ಇದು ಇಲ್ಲಿಯವರೆಗೆ ನಡೀತಕ್ಕಂಥ ಕಾರ್ಯಕ್ರಮಗಳು. ನಂತರ ಜಾತ್ರೆ ತೀರ್ಥೋದ್ಭವಕ್ಕಿಂತ 1 ಗಂಟೆ ಮೊದಲು ಬಗಂಡೇಶ್ವರ ದೇವಾಲಯದಿಂದ ಒಂದು ಮಂಗಳ ವಾದ್ಯದಲ್ಲಿ ಒಂದು ಮಾಲೆಯನ್ನು ತರ್ತಾರೆ. ಆ ಮಾಲೆ ಈ ಬಗಂಡೇಶ್ವರನಿಂದ ಬಂದು ತೀರ್ಥೋದ್ಭವಕ್ಕೆ ಕೆಲವು ಸಮಯಕ್ಕಿಂತ ಮೊದಲು ತೊಡಿಸತಕ್ಕಂಥದ್ದು. ಅದು ತೊಡಿಸಿದ ನಂತರವೇ ತೀರ್ಥೋದ್ಭವ ಆಗುವುದು ಎನ್ನತಕ್ಕಂಥ ನಂಬಿಕೆ ಹಿಂದಿನಿಂದಲೂ ಬಂದಿದೆ. ಆ ಬರುವ ಸಂದರ್ಭದಲ್ಲಿ ಮಂಗಳವಾದ್ಯದಲ್ಲಿ ಬಗಂಡೇಶ್ವರ ದೇವಸ್ಥಾನದ ಬೆಳ್ಳಿ ಬಿಂದಿಗೆಯನ್ನು ತರ್ತಾರೆ. ತೀರ್ಥೋದ್ಭವದ ತಕ್ಷಣ ಪ್ರಥಮ ಅಭಿಷೇಕಕ್ಕಾಗಿ ಬಗಂಡೇಶ್ವರನಿಗೆ ತೀರ್ಥವನ್ನು ಸಂಗ್ರಹ ಮಾಡಲಾಗುತ್ತೆ. ಅದನ್ನ ಬಗಂಡೇಶ್ವರ ತಕ್ಕರು ಎಲ್ಲಾ ಸಂಪ್ರದಾಯದ ಪ್ರಕಾರ ಬಂದು ಅಲ್ಲಿಂದ ಸಂಗ್ರಹ ಮಾಡಿ ಬಂದು ಬಗಂಡೇಶ್ವರನಿಗೆ ಅಭಿಷೇಕ ಮಾಡ್ತಾರೆ. ಹೀಗೆ ಈ ಎಲ್ಲಾ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮತ್ತು ಅರ್ಚಕರು ಎಲ್ಲಾ ವ್ಯವಸ್ಥೆಗಳನ್ನ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದ್ದಾರೆ. ಹೂವಿನ ಅಲಂಕಾರ ಈಗ ನಡೀತಾ ಇದೆ. ಪ್ರತಿಯೊಬ್ಬರು ಅತ್ಯಂತ ಭಕ್ತಿಪೂರ್ವಕವಾಗಿ ಬಂದು ಶಾಂತ ರೀತಿಯಲ್ಲಿ ಬಂದು ಯಾವುದೇ ತೀರ್ಥಕ್ಕೆ ಮುಗಿಬೀಳದೆ ಶಾಂತವಾಗಿ ತೀರ್ಥವನ್ನು ಸಂಗ್ರಹಿಸಬೇಕು. ಕಾವೇರಿ ತೀರ್ಥ ಸರ್ವಕಾಲಿಕ ಪರಮ ಶ್ರೇಷ್ಠವಾದ್ದರಿಂದ ಯಾವುದೇ ಸಮಯದಲ್ಲಿ ಬಂದು ತೀರ್ಥವನ್ನು ತಗೊಂಡು ಹೋಗ್ಬೇಕು. ಎಲ್ಲರೂ ಸಂತೋಷದಿಂದ ಸ್ವೀಕಾರ ಮಾಡಿ ತನ್ನ ಜೀವನವನ್ನು ಪಾವನಗೊಳಿಸಿಕೊಳ್ಬೇಕು ಅಂತೇಳಿ ನಾನು ಎಲ್ಲರ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ತೀರ್ಥೋದ್ಭವ ಆದ್ಮೇಲೆ 1 ತಿಂಗಳ ಕಾಲ ಈ ಪುಣ್ಯ ಕಾಲದಲ್ಲಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ. ಹೌದು. ಆಗೇನಾದ್ರೂ ಕಾವೇರಿಯಲ್ಲಿ ವಿಶೇಷವಾದ ಪೂಜೆಗಳು ಅಥವಾ ವಿಶೇಷ ಕಟ್ಟುಪಾಡುಗಳು ಏನಾದ್ರೂ ಇದೆಯಾ? ಅಲ್ಲಿಗೆ ಈ 1 ತಿಂಗಳ ತುಲಾ ಮಾಸದಲ್ಲಿ ಸಹದೇವತೆಗಳೊಂದಿಗೆ ಇದ್ದು ಬರತಕ್ಕಂತ ಭಕ್ತಾದಿಗಳಿಗೆ ಆಶೀರ್ವಚನ ನೀಡ್ತೇನೆ. ಅರಿಯದೆ ಆಗಿರತಕ್ಕಂತ ಪಾಪ ದೋಷಗಳಿದ್ದರೆ ಮಿಂದು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳತಕ್ಕಂಥದ ರೀತಿಯಲ್ಲಿ 1 ತಿಂಗಳ ಕಾಲಾವಧಿಯವರೆಗೆ ತಾಯಿಗೆ ಚಿನ್ನಾಭರಣವನ್ನು ಹಾಕಿ ಅಲಂಕಾರಗಳನ್ನು ಮಾಡಿಕೊಂಡಿರ್ತೇವೆ. ಅಲ್ಲಿಗೆ ಬಹಳಷ್ಟು ಜನ ಪೂಜೆಯನ್ನು ಮಾಡಿ ಅವರ ಸಂಸಾರಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ನಿರಂತರವಾಗಿ ವೃಶ್ಚಿಕ ಸಂಕ್ರಮಣದವರೆಗೆ ನಡೀತದೆ. ಕಾವೇರಿಯಲ್ಲಿ ಈಗ ಈ ಸಮಯದಲ್ಲಿ ಅಂದ್ರೆ ತೀರ್ಥ ಬರುವ ಸಮಯದ 4 ಗಂಟೆ ಹೊತ್ತು ಮಾತ್ರ ಆ ಕೊಳಕ್ಕೆ ಇಳಿಲಿಕ್ಕೆ ಅವಕಾಶ ಇಲ್ಲ. ತಲಕಾವೇರಿಯಲ್ಲಿ ತೀರ್ಥ ಬರುವ ಸಮಯದಲ್ಲಿ ಅಂದರೆ ತೀರ್ಥೋದ್ಭವದ 4 ಗಂಟೆ ಮುಂಚಿತವಾಗಿ ಸ್ನಾನಕ್ಕೆ ಅವಕಾಶವನ್ನ ನಿರ್ಬಂಧಿಸಲಾಗುತ್ತೆ. ತೀರ್ಥ ಬಂದ ನಂತರ ಸ್ನಾನದ ಕೊಳಕ್ಕೆ ಸಾರ್ವಜನಿಕ ಯಾರು ಬೇಕಾದ್ರೂ ಇಳಿದು ತೀರ್ಥ ತಕೊಂಡು ಹೋಗ್ಬೋದು. ಆದ್ರೆ ಪ್ರತಿದಿನ ನಂತರದ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ 8:30 ಸಾಯಂಕಾಲ 4:30 ಗಂಟೆವರೆಗೆ ಸ್ನಾನಕ್ಕೆ ಸದಾ ಅವಕಾಶ ಇದೆ. ಅಂದ್ರೆ ಅಲ್ಲಿ ಕೊಳದಲ್ಲಿ ಮುಳುಗಿ ಹೇಳ್ಬಹುದು ಅಷ್ಟೇ. ಸ್ನಾನ ಅಂದ್ರೆ ಕೇವಲ ಬಂದು ಮುಳುಗುವುದು. ಆಗ ಅಲ್ಲಿ ಅರ್ಚಕರು ತಲೆಗೆ ತೀರ್ಥವನ್ನು ಹಾಕ್ತಾರೆ. ಆಗ ಅದು ತೀರ್ಥ ಸ್ನಾನ ಆಗುತ್ತೆ. ಕಾವೇರಿಗೆ ಬರೋರು ಅತ್ಯಂತ ಭಕ್ತಿಯಿಂದ ಬರಲಿ. ಪ್ರವಾಸಿಗರಾಗಿ ಬರೋದಕ್ಕಿಂತ ಭಕ್ತಿ ಭಾವದಿಂದ ಬಂದ್ರೆ ಒಳ್ಳೇದು. ಸಮಸ್ತ ಭಕ್ತಾದಿಗಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದ್ರೆ ತಲಕಾವೇರಿ ತಾಯಿ ಕಾವೇರಿ ಲೋಕ ಕಲ್ಯಾಣಕ್ಕಾಗಿ ಸೃಷ್ಟಿಯಾಗಿ ಲೋಕ ಕಲ್ಯಾಣವನ್ನು ಮಾಡತಕ್ಕಂಥದ್ದಾದ್ದರಿಂದ ಪ್ರತಿಯೊಬ್ಬರು ಭಕ್ತರು ಬರುವಾಗ ಭಕ್ತಿಪೂರ್ವಕವಾಗಿ ಬನ್ನಿ. ಸಾವಕಾಶವಾಗಿ ಸ್ನಾನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು. ಯಾವುದೇ ಕಾಲಕ್ಕೆ ಪ್ರಚಾರಕ್ಕೆ ಪ್ರತಿಷ್ಠೆಗಾಗಿ ಕಾವೇರಿಯನ್ನು ಬಳಸಿಕೊಳ್ಳದೆ ಕಾವೇರಿ ನಿಮ್ಮ ಬದುಕಿಗೂ ನಿಮ್ಮ ವೃತ್ತಿಗೂ ಒಳ್ಳೆಯ ಒಂದು ಉನ್ನತಿಯನ್ನು ಕೊಡುವ ರೀತಿಯಲ್ಲಿ ಬಂದು ಪ್ರಾರ್ಥಿಸಿಕೊಂಡು ಹೋಗಿ ನಿಮಗೆಲ್ಲರಿಗೂ ಕಾವೇರಿ ಮಾತೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಹಾರೈಸ್ತೇನೆ. ಒಳ್ಳೇದು. ತಲಕಾವೇರಿ ಕ್ಷೇತ್ರದ ದೇವತಕರಾದ ಕೋಡಿ ಮೋಟಯವರೇ, ಇಷ್ಟೊತ್ತು ನೀವು ನಮಗೆ ಅಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ನಿಮಗೆ ಧನ್ಯವಾದಗಳು. ಆಗಲಿ. ಕಾವೇರಿ ಮತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವೆಲ್ಲರೂ ಚೆನ್ನಾಗಿದ್ರೆ ಕಾವೇರಿ ಸಮೇತ ನಮ್ಮನ್ನು ಚೆನ್ನಾಗಿ ಹರಿಸ್ತಾರೆ. ಶುದ್ಧ ಮನಸ್ಸಿನ ಬಂದ್ರೆ ಸಾಕು. ಎಲ್ಲರ ಹಾರೈಕೆಯೂ ಇದೆ.
ಲಹರಿಯೋ ಲಹರಿಯೋ ನಗುವುದೋ ನಗುವುದು ಚಂದದ ಅಂದಗಾತಿ ನವಲಾವಣ್ಯದ ಕಾವೇರಿ ಯುವತಿ ಬಂದಳೋ ಸೊಗಸುಗಾತಿ ಇವಳೇ ಚೆಲುವಿನ ರೂಪರಾಶಿ ಲಹರಿಯೋ ಲಹರಿಯೋ ನಗುವುದೋ ನಗುವುದು ಚಂದದ ಅಂದಗಾತಿ ನವಲಾವಣ್ಯದ ಕಾವೇರಿ ಯುವತಿ ಬಂದಳೋ ಸೊಗಸುಗಾತಿ ಇವಳೇ ಚೆಲುವಿನ ರೂಪರಾಶಿ ನೊರೆ ನೊರೆಯೋ ನೊರೆಯೋ ನೊರೆ ನೊರೆಯೋ ಮೊರೆ ಮೊರೆತ ನದಿಯ ಮೊರೆ ಮೊರೆತ ನೊರೆ ನೊರೆಯೋ ನೊರೆಯೋ ನೊರೆ ನೊರೆಯೋ ಮೊರೆ ಮೊರೆತ ನದಿಯ ಮೊರೆ ಮೊರೆತ ಆತ್ಮೀಯ ಕೇಳಿಗರಿಗೆಲ್ಲ ಮತ್ತೊಮ್ಮೆ ಈ ಕಾವೇರಿ ತೀರ್ಥೋದ್ಭವ ಅಥವಾ ಕಾವೇರಿ ತುಲಾ ಸಂಕ್ರಮಣದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವರೆಗೂ ತಾವು ಈ ಕಾವೇರಿ ತುಲಾ ಸಂಕ್ರಮಣ ಅಥವಾ ತೀರ್ಥೋದ್ಭವದ ಒಂದು ಹಂತಕ್ಕೆ ಯಾವ ರೀತಿಯಾದಂಥ ಧಾರ್ಮಿಕ ವಿಧಿವಿಧಾನಗಳು ನಡೀತವೆ ಅಂತ ತಾವೆಲ್ಲ ಈ ತಲಕಾವೇರಿಯ ದೇವತಕ್ಕರಾದಂಥ ಕೋಡಿ ಮೋಟಯ್ಯ ಅವರಿಂದ ತಿಳ್ಕೊಂಡ್ರಿ. ಇನ್ನು ಕೇವಲ 5 ನಿಮಿಷ ಮಾತ್ರ ಬಾಕಿ ಇದೆ ತಲಕಾವೇರಿಯ ಒಂದು ತೀರ್ಥೋದ್ಭವಕ್ಕೆ. ಈಗ ನಾವು ಸಾಮಾಜಿಕ ಜಾಲತಾಣದ ಒಂದು ಮಾಧ್ಯಮದ ಮೂಲಕ ಆ ದೃಶ್ಯಗಳನ್ನು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲೇ ನಾವು ನೋಡ್ತಾ ಇದ್ವಿ. ಅದರ ಮೂಲಕನೇ ವಿವರಣೆಯನ್ನು ಕೂಡ ಕೊಡ್ಬೋದು ಅಂತ ಅಂದ್ಕೊಳ್ತಾ ಇದ್ವಿ. ಈಗ ಬ್ರಹ್ಮಕುಂಡಿಕೆಯ ಸುತ್ತ ಎಲ್ಲ ಗಣ್ಯರು ಕೂಡ ನೆರೆದಿದ್ದಾರೆ. ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಎಸ್ ಪುನ್ನಣ್ಣ ಅವರಿದ್ದಾರೆ, ಹಾಗೆಯೇ ಮಂತರ್ಗೌಡ ಅವರಿದ್ದಾರೆ, ಜಿಲ್ಲಾಧಿಕಾರಿಗಳಾದಂಥ ವೆಂಕಟರಾಜ್ ಅವ್ರನ್ನ ಕೂಡ ನಾವು ನೋಡಿದ್ವಿ. ಈಗ ನಮ್ಮ ಅರ್ಚಕರು, ಅಲ್ಲಿನ ಅರ್ಚಕರು ಈಗೆಲ್ಲ ವಿಧಿವಿಧಾನಗಳನ್ನು ಬ್ರಹ್ಮಕುಂಡಿಕೆಯ ಸುತ್ತ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕಾಗಿಯೇ ಕಾಯ್ತಾ ಇದ್ದಂಥ ಭಕ್ತಾದಿಗಳು ನಾವು ನೋಡ್ತಾ ಇದ್ವಿ. ಸೋನಿಯವರೇ, ನೀವು ನೋಡ್ತಾ ಇದ್ದೀರಾ, ಸ್ಟೀಲ್ ಒಂದು ಬಿಂದಿಗೆಗಳನ್ನು ಹಿಡಿದು ಅವರು ತೀರ್ಥಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದು ಬಹಳ ಒಂದು ಧನ್ಯತೆಯ ಒಂದು ಸಂದರ್ಭ ಅಂತ ನಾವು ಹೇಳ್ಬೋದು. ಆ ಒಂದು ಅಲ್ಲಿರುವಂಥ ಆ ಕುಂಡಿಕೆಯ ಮೇಲಿರುವಂಥ ಕಾವೇರಿ ಒಂದು ಪ್ರತಿಮೆಯನ್ನು ಬಹಳ ಅಲಂಕಾರದಿಂದ, ಬಹಳ ಹೂಗಳಿಂದ ಅದನ್ನು ವರ್ಣರಂಜಿತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಪೂಜಾ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಮತ್ತು ಅಲ್ಲಿ ನಮ್ಮ ಜಿಲ್ಲಾಡಳಿತ ಕೂಡ ಸಾಕಷ್ಟು ಬಂದೋಬಸ್ತನ್ನು ಮಾಡಿದೆ. ಎಲ್ಲರೂ ಕೂಡ ಇದೊಂದು ಸುಗಮವಾಗಿ ಚೆನ್ನಾಗಿ ನಡಿಬೇಕು ಅಂತ. ಅಲ್ಲಿ ಹೆಚ್ಚು ಒಂದು ಜನಜಂಗುಳಿಗೆ ಅವಕಾಶ ಇಲ್ಲ. ಆ ಕಾವೇರಿಯ ಒಂದು ಬ್ರಹ್ಮಕುಂಡಿಕೆ ಮತ್ತು ಅಲ್ಲಿರುವಂಥ ಕಲ್ಯಾಣಿ ಅದರ ಸುತ್ತಮುತ್ತ ಒಂದು ಬ್ಯಾರಿಕೇಡನ್ನು ಹಾಕಿ ಎಲ್ಲೋ ಕೆಲವು ಜನರನ್ನು ಮಾತ್ರ ಅಲ್ಲಿ ಬರುವಂಥ ಒಂದು ಸೀಮಿತವನ್ನಾಗಿ ಮಾಡಿದ್ದಾರೆ. ಈಗ ಆ ಒಂದು ತಲಕಾವೇರಿಯ ಒಂದು ಪುಣ್ಯ ಕ್ಷೇತ್ರದಿಂದ ನಮ್ಮ ಜೊತೆಯಲ್ಲಿದ್ದಾರೆ ಸಮಾಜ ಸೇವಕರು ಹಾಗೂ ಕಲಾವಿದರು ಆದಂಥ ನೆರವಂಡ ಉಮೇಶ್ ಅವರು. ಉಮೇಶ್ ಅವರೇ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ. ನಮಸ್ಕಾರ ಉಮೇಶ್ ಅವರೇ, ನಾನು ಜಗದೀಶ್, ಇಲ್ಲಿ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಿಂದ ಮಾತಾಡ್ತಾ ಇರೋದು. ಹೇಳಿ ಸ್ವಾಮಿ. ಹೇಗಿದೆ ವಾತಾವರಣ? ವಾತಾವರಣ ತುಂಬಾ ಬಿಸಿಲಿನ ವಾತಾವರಣ ಇದೆ. ಮತ್ತೆ ನಮ್ಮ ಜನರ ಉತ್ಸಾಹ ಹೇಗಿದೆ? ತುಂಬಾ ಕೊಡಗಿನ ಎಲ್ಲ ಕಡೆಗೆ ಸ್ವಲ್ಪ ಕೊಡಗಿನ ಎಲ್ಲಾ ಕಡೆಗಳಿಂದ ಭಕ್ತಾದಿಗಳು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ತುಂಬಾ ಉತ್ಸಾಹದಿಂದ ಈ ಕುಂಡಿಗೆ ಹತ್ರ ನೆರೆದಿದ್ದಾರೆ. ವಿಶೇಷ ಹೇಳಿದ್ರೆ ಅಂದ್ರೆ ಬಾಡಗದ ದೇವಿಯನ್ನವರ ನೇತೃತ್ವದಲ್ಲಿ ಒಂದು ದುಡಿ ಕೊಟ್ಟು ಪಾಡು ಆ ಗುಂಡಿಗೆ ಹತ್ರ ನಿರಂತರವಾಗಿ ಅವರು ನಡೀತಾ ಇದೆ. ಪೂಜೆ ವಿಧಾನಗಳು ಹೆಣ್ಣು ಮಕ್ಕಳು ತಲೆಯಕ್ಕಿ ಬಳಕಿನ ಹಿಡಿದುಕೊಂಡು ನೂರಾರು ಸಂಖ್ಯೆಯಲ್ಲಿ ನಮ್ಮ ಗುಂಡಿಗೆಯ ಮುಂದೆ ನಿಂತಿದ್ದಾರೆ. ಉಮೇಶ್ ಅವರ ಈ ವರ್ಷ ಜನಸಂಖ್ಯೆ ಜಾಸ್ತಿ ಇರ್ಬೋದು ಅಂತ, ಜನರು ತುಂಬಾ ಭಕ್ತಾದ್ರಿ ಇರ್ಬೋದು. ಇಲ್ಲ, ಕಡಿಮೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಕಡಿಮೆ ಸಂಖ್ಯೆ ಇದ್ದಾರೆ. ಏನು ಕಾರಣ ಇರ್ಬೋದು? ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಹೆಚ್ಚು ನಾವಂತೂ ನಿರೀಕ್ಷೆಯನ್ನು ಹೆಚ್ಚು ಜನರನ್ನ
ನಿರೀಕ್ಷೆ ಮಾಡಿದ್ವಿ. ಯಾಕಂದ್ರೆ ಭಾಗವತಿನಲ್ಲಿ ತೀರ್ಥ ಉದ್ಭವ ಆಗ್ತಾ ಇರೋದ್ರಿಂದ ಹೌದು. ಹೆಚ್ಚು ಜನ ನಿರೀಕ್ಷೆ ಮಾಡಿದ್ದೆವು, ಹೆಚ್ಚು ಜನರ ನಿರೀಕ್ಷೆ ಮಾಡಿದ್ದೆವು. ಕಡಿಮೆ ಸಂಖ್ಯೆ ಇರುವಂತ ಕಾಣಿಸ್ತಾ ಇದೆ. ಈ ಬಾರಿಯ ವ್ಯವಸ್ಥೆ ಹೇಗಿದೆ ಅಲ್ಲಿ? ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಇಲಾಖೆ ವತಿಯಿಂದ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಮ್ಮ ಸಂಸದರಂತ ಯಡಿಯೂರವರು ಒಂದು ಪೇಟವನ್ನು ತೊಟ್ಟು ರಾಜಕಾರಣದಿಂದ ನಮ್ಮ ತೀರ್ಥೋದ್ಭವ ಕಾವೇರಿ ಯಜ್ಞಾನವನ್ನ ನೋಡ್ತಾ ಇದ್ದಾರೆ. ಕೊಂಡಂತವರು ಅವರ ಶ್ರೀಮತಿಯವರು ತಮ್ಮ ಸಾಂಪ್ರದಾಯಿಕ ಉಡುಪಿನೊಂದಿಗೆ ಕಾವೇರಿ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಇನ್ನ ಕೇವಲ 1 ನಿಮಿಷ ಬಾಕಿ ಇದೆ ಉಮೇಶ್ ಅವರು. ಈಗ ಶಾಸಕರಾದಂತ ಮತ್ತವರು ಹೌದು, ಅವರು ಸಹ ಗುಂಡಿಗೆಯ ಹತ್ತಿರ ನಿಂತಿದ್ದಾರೆ. ವಿಶೇಷ ಅಂದ್ರೆ ಇವರು ಕೊಡ ಸಮಾಜದ ಅಧ್ಯಕ್ಷರಾದಂತ ಸುರೇಶ್ ರಂಜನವರು, ಅವರ ಪದಾಧಿಕಾರಿಗಳು ಸುಮಾರು 5 ಬಸ್ಗಳಲ್ಲಿ ಭಕ್ತಾದಿಗಳನ್ನ ತಲಕಾವೇರಿಗೆ ತಗೊಂಡ್ಬಂದು ಕಾವೇರಿ ಮಾತೆಯನ್ನ ಪ್ರಾರ್ಥನೆ ಮಾಡುವಂತ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ. ಇನ್ನ ಕೇವಲ 20 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ ಉಮೇಶ್ ಅವರು. ಇನ್ನ 1:44 ಆಗ್ತಾ ಬಂತು ಈಗ. ಕಾವೇರಿ ಕ್ಷಣಗಣನೆ ಆಗ್ತಾ ಇದೆ ಸ್ವಾಮಿ. ಹೌದು, ಇನ್ನ ಕೇವಲ 7 ಸೆಕೆಂಡ್, 6 ಸೆಕೆಂಡ್, 5 ಸೆಕೆಂಡ್ ಇದೆ. ಹೌದು, ಸಾಕಷ್ಟು ಭಕ್ತಾದಿಗಳು ಪೊಲೀಸ್ ಬಂದೋಬಸ್ತನ್ನು ಲೆಕ್ಕಿಸದೆ ಗುಂಡಿಗೆಯ ಮುಂದೆ ಹೌದು ತುಂಬಾ ಜನ ಸೇರಿದ್ದಾರೆ. ಎಲ್ಲರೂ ಸಹ ಅತ್ಯುತ್ಸಾಹದಿಂದ ಕಾವೇರಮ್ಮನನ್ನ ಪ್ರಾರ್ಥನೆ ಮಾಡುತ್ತಾ, ಜಯಘೋಷಣೆ ಕೂಗುತ್ತಾ, ನಮ್ಮ ತಾಯಿಯನ್ನ ಪ್ರಾರ್ಥಿಸ ಆಗಬೇಕು. ಉದ್ಭವ ಆಗಿದೆ ಕಾವೇರಿ ಸಮುದಾಯದವರು ಸಹ ಈ ಬಾರಿ ಅವರು ಸಾಂಪ್ರದಾಯಿಕ ಉಡುಪಿನಲ್ಲಿ ಉಪಸ್ಥಿತರಿದ್ದಾರೆ. ತುಂಬಾ ಅಭಿಮಾನಿಗಳು ಕಾವೇರಮ್ಮನನ್ನ ತೀರ್ಥ ರೂಪದಲ್ಲಿ ದರ್ಶನ ಪಡೆಯಲು, ಕಾವೇರಿ ತೀರ್ಥೋದ್ಭವ ಆಗಿದೆ, ಕಳೆದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಅಲ್ಲಿರುವಂತ ಎಲ್ಲ ಅರ್ಚಕರು ಆ ತೀರ್ಥವನ್ನ ತೆಗೆದುಕೊಂಡು ಅಲ್ಲಿ ಸುತ್ತ ನೆರೆದಿರುವಂತ ಜನರ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಇದೊಂದು ಅಲ್ಲಿ ನೆರೆದಿರುವಂತ ಎಲ್ಲ ಜನರಿಗೂ ಕೂಡ ಒಂದು ಕಣ್ ತುಂಬಿಕೊಳ್ಳುವಂತ ಮಹತ್ವವಾದಂತ ದೃಶ್ಯ, ಒಂದು ಧನ್ಯತಾ ಭಾವ. ಹೌದು, ಧನ್ಯತಾ ಭಾವ. ಕಾರ್ಯಮ್ಮನ್ನ ಆಶೀರ್ವಾದ ಪಡೆದೆವು ಅಂತ ಎಲ್ಲರಲ್ಲಿ ಒಂದು ಧನ್ಯತಾ ಭಾವ ಇದೆ. ಹೌದೌದೌದೌದು. ಮತ್ತೆ ಇದಕ್ಕಾಗಿ ನಮ್ಮ ಜಿಲ್ಲಾಡಳಿತ ಮತ್ತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಳೆದ 1 ತಿಂಗಳಿಂದ ಬಹಳ ಶ್ರಮಪಟ್ಟು ಮಾಡಿದ್ರು. ಮತ್ತೆ ಈ ವರ್ಷ ನಮಗೆ ವರುಣದೇವನ ಒಂದು ಕರುಣೆಯಿಂದ ಜೂನ್ ತಿಂಗಳಲ್ಲೇ ನಮ್ಮ ಕೃಷ್ಣರಾಜ ಸಾಗರ ಕೂಡ ತುಂಬಿದೆ ಅಂತ ಹೇಳ್ಬೋದು. ಅದೊಂದು ನಮಗೆ ಈ ಸಾರಿ ಬಹಳ ಒಳ್ಳೇದಾಯ್ತು. ನಮ್ಮ ಕೃಷಿಗೂ ಕೂಡ ಬಹಳಷ್ಟು ನೀರಿನ ಲಭ್ಯತೆ ಆಗಿದೆ ಅಂತ ಹೇಳ್ಬೋದು ಈ ಸರಿ. ಹೌದು, ನಮ್ಮ ಅದು ಮಾತ್ರ ಅಲ್ಲ ಸ್ವಾಮಿ, ಮತ್ತು ಕರ್ನಾಟಕಕ್ಕೂ ಯಾವುದೇ ತರದ ನೀರಿನ ಸಮಸ್ಯೆ. ಹೌದೌದು, ಮಳೆ ಚೆನ್ನಾಗಿತ್ತು ಅಂತಂದ್ರೆ ಯಾವುದೇ ಎಲ್ಲರೂ ಶಾಂತವಾಗಿರ್ಬೋದು ಉಮೇಶ್ ಅವರು. ಮತ್ತೆ ಈ ತೀರ್ಥೋದ್ಭವದ ಸಂದರ್ಭದಲ್ಲಿ ಈಗ ಎಲ್ಲ ಅಲ್ಲಿರುವಂತ ಎಲ್ಲ ಭಕ್ತಾದಿಗಳ ಮೇಲೆ ಅರ್ಚಕರು ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಕೆಲವರು ಈ ಸ್ಟೀಲ್ ಬಿಂದಿಗೆಗಳನ್ನು ಕೂಡ ಹಿಡಿದು ಆ ತೀರ್ಥವನ್ನ ಸಂಗ್ರಹಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲವರು ಉತ್ಸಾಹ ನೀವು ಎದುರುಗಡೆ ನೋಡೋದು ಎಲ್ಲರೂ ಸಹ ಬೀಗಗಳನ್ನು ತೆಗೆದುಕೊಂಡು ನಮ್ಮ ಸ್ವಲ್ಪ ಧ್ವನಿಯಲ್ಲಿ ಸ್ವಲ್ಪ ಏರಿಳಿತ ಆಗ್ತಾ ಇದೆ ಉಮೇಶ್ ಅವರು. ತಾವು ಈ ಮಾಹಿತಿಯನ್ನ ಅಲ್ಲಿಂದ ನೇರವಾಗಿ ನಮಗೆ ಕೊಟ್ಟಿದ್ದಕ್ಕೆ ಉಮೇಶ್ ಅವರೇ ನಿಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಮಗೂ ಸಹ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಕಾವೇರಿ ತೀರ್ಥೋದ್ಭವ ಅಥವಾ ಕಾವೇರಿ ತುಲಾ ಸಂಸ್ಕ್ರಮಣದ ಒಂದು ಶುಭಾಶಯಗಳನ್ನ ಕೋರ್ತಾ, ಈಗ
ನಾವು ಮುಖ್ಯವಾಗಿ ಈ ತೀರ್ಥೋದ್ಭವದ ನಂತರ ನಡೆಯುವಂಥ ವಿಧಿವಿಧಾನಗಳು ಮತ್ತು ಒಂದು ಕ್ರಮಗಳ ಬಗ್ಗೆ ನಾವು ಜನಪದ ತಜ್ಞರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದಂಥ ಬಾಚರಣಿ ಅಂಡ ಅಪ್ಪಣ್ಣ ಅವರಿಂದ ಮಾಹಿತಿಯನ್ನು ಕೇಳೋಣ. ಇವರನ್ನು ನಮಗಾಗಿ ಮಾತನಾಡಿಸಿದರೆ ನಮ್ಮ ಆಕಾಶವಾಣಿಯ ಹಿರಿಯ ಉದ್ಘೋಷಕರಾದಂಥ KN ಸಂತೋಷ್ ಅವರು. ಕೇಳುಗರೆ, ಈಗ ನಮ್ಮ ಜೊತೆ ಇದ್ದಾರೆ ರಿಟೈರ್ಡ್ ಪ್ರಿನ್ಸಿಪಾಲ್ ಹಾಗೂ ಜನಪದ ತಜ್ಞರಾದ ಬಾಚರಂಡ P ಅಪ್ಪಣ್ಣ ಅವರು. ಈ ಕಾವೇರಿ ತೀರ್ಥೋದ್ಭವ ಆದ್ಮೇಲೆ ಯಾವ ರೀತಿಯ ಪದ್ಧತಿಗಳು ಆಚರಣೆಗಳು ಇರ್ತದೆ ಹೇಳ್ಬೋದಾ ಸರ್? ಕೊಡಗು ಮತ್ತು ಕರ್ನಾಟಕದ ಎಲ್ಲ ಕಾವೇರಿ ಭಕ್ತ ವೃಂದದವರಿಗೆ ಶುಭವಾಗಲಿ ಅಂತ ಶುಭ ಕೋರುತ್ತಾ, ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಆಗುವಂತಹ ಹಿಂದಿನ ಕಾಲದಿಂದ ಬಂದಂತಹ ಕ್ರಮಗಳನ್ನ ಸಂಕ್ಷಿಪ್ತವಾಗಿ ಜನರಿಗೆ ತಿಳಿಸಲು ಇಚ್ಛಿಸುತ್ತೇನೆ. ಸಾಧಾರಣ ನಾನು 85 ವರ್ಷಗಳಿಂದ ಕಾವೇರಿಗೆ ಮಧ್ಯೆ ಮಧ್ಯೆ ಹೋಗ್ತಾ ಇದ್ದೆ. ಆ ಕಾಲದಲ್ಲಿ ಪೂರ್ವ ಸಿದ್ಧತೆ ಮಾಡ್ತಾ ಇದ್ರು. ತೀರ್ಥೋದ್ಭವಕ್ಕೆ ಮೊದಲು ಮನೆ ಮಾರುಗಳನ್ನೆಲ್ಲ ಬಹಳ ಸ್ವಚ್ಛವಾಗಿರಿಸಿ ಆ ತೀರ್ಥೋದ್ಭವದ ದಿವಸ ಸಾತ್ವಿಕ ಆಹಾರವನ್ನೇ ಸೇವಿಸ್ತಾ ಇರಬೇಕು. ತೀರ್ಥೋದ್ಭವಕ್ಕೆ ಒಂದು ದಿವಸಕ್ಕೆ ಮೊದಲು ಕಾಡಿನಲ್ಲಿ ಬೊತ್ತು ಎಂಬ ಒಂದು ಮರ ಸಿಗುತ್ತದೆ. ಆ ಮರದ 5 ಅಡಿ ಎತ್ತರದ ರೆಂಬೆಗಳನ್ನ ಕತ್ತರಿಸಿ ತಂದು ಗದ್ದೆ, ದನದ ಕೊಟ್ಟಿಗೆ, ಮನೆಯ ಸುತ್ತ ಕೆಲವು ಕಡೆಗಳಲ್ಲಿ ಅದನ್ನ ನೆಡುವ ಕ್ರಮವಿತ್ತು. ನೆಟ್ಟು ಅದಕ್ಕೆ ಕೈಬಲಿ ಬಳ್ಳಿ ಅಂತ ಹೇಳುವ ಒಂದು ಬಳ್ಳಿಯನ್ನು ಸುತ್ತಿ ಇಡುವ ಕ್ರಮವಿತ್ತು. ಈ ಬೊತ್ತು ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಪೌರಾಣಿಕ ಕಾರಣವಿದೆ. ಪಾಂಡವರು ವನವಾಸಕ್ಕೆ ಹೋಗುವಾಗ ಕಾವೇರಿ ಮಾತೆಗೆ ತಮ್ಮ ಜಮೀನು ಭೂಮಿಯನ್ನ ವಹಿಸಿ ಹೋಗಿದ್ದರು. 12 ವರ್ಷ ಕಳೆದು ಬಂದಾಗ ನಮಗೆ ಆ ಮಧ್ಯದಲ್ಲಿ ಇಲ್ಲಿನ ಸ್ಥಳೀಯರು ಅದನ್ನೆಲ್ಲ ವ್ಯವಸಾಯ ಮಾಡಿಬಿಟ್ಟಿದ್ದರು. ಹಾಗಾಗಿ ಪುನಃ ಪಾಂಡವರು ಅದನ್ನ ಕೇಳುವಾಗ ಧ್ವಜ ನೆಟ್ಟ ಹಾಗೆ ಬೊತ್ತು ಅಂತ ಹೇಳುವ ಇದನ್ನ ಹಾಕಿದ್ದಾರೆ. ಹಾಗಾಗಿ ಈ ವರ್ಷ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಸಂತೈಸಿ ಕಳುಹಿಸುತ್ತಾರೆ. ಅದರ ಸಂಕೇತವಾಗಿ ಪ್ರತಿ ವರ್ಷ ಗದ್ದೆಯಲ್ಲಿ ಬೊತ್ತು ಚುಚ್ಚಿ ಅದು ನಮ್ಮ ಹಕ್ಕು ಸ್ಥಾಪಿಸುವಂತ ಒಂದು ಕ್ರಮ ಬಹಳ ಹಿಂದಿನ ಕಾಲದಿಂದ ಬಂದಿದೆ, ಇಂದೂ ನಡೆಯುತ್ತಾ ಇದೆ. ತೀರ್ಥ ಬರುವ ಸಂದರ್ಭದಲ್ಲಿ ಪಾಂಡವರು ಬರ್ತಾರೆ ಅಂತ ಹೇಳೋ ಒಂದು ಮಾತಿದೆ. ಅದರಲ್ಲಿ ಸತ್ಯಾಂಶವನ್ನ ನಾವು ಈಗ ಹುಡುಕಲಿಕ್ಕೆ ಹೋಗಬಾರದು, ಪೌರಾಣಿಕ ನಂಬಿಕೆ ಅಷ್ಟೇ. ತಮ್ಮ ಮನೆಗಳಿಂದ ಆ ಕಾಲದಲ್ಲಿ ಈ ವಾಹನಗಳ ಸೌಕರ್ಯ ಇರಲಿಲ್ಲ. ಮನೆಯಿಂದ ಎಲ್ಲರೂ ತೀರ್ಥೋದ್ಭವಕ್ಕೆ ಹೊರಡುವಾಗ ಮನೆಯಲ್ಲಿ ದೀಪ ಹಚ್ಚಿ ಆ ದೀಪ ಅವರು ಬರುವವರೆಗೆ ಉರಿತಾ ಇರಬೇಕು. ದೀಪವನ್ನ ಮುಟ್ಟಿ ನಮಸ್ಕರಿಸಿ ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸಿ ನಡ್ಕೊಂಡು ಹೋಗಬೇಕು. ಹೋಗಿ ಭಾಗಮಂಡಲಕ್ಕೆ ತಲುಪಿ ಅಲ್ಲಿ ಸಂಗಮ ಸ್ನಾನವನ್ನು ಮಾಡಬೇಕು. ಪಿಂಡ ಪ್ರದಾನ ಮಾಡುವವರು ಯಾರಾದರೂ ಆ ವರ್ಷ ಸತ್ತು ಹೋಗಿದ್ರೆ ಸತ್ತವರಿಗೆ ಪಿಂಡ ಪ್ರದಾನ ಮಾಡುವ ಕ್ರಮವಿತ್ತು. ಆ ಪಿಂಡ ಪ್ರದಾನವನ್ನ ಮಾಡಿ ಭಿಕ್ಷುಕರಿಗೆ ದಾನವನ್ನು ನೀಡಲು ಮನೆಯಿಂದಲೇ ಅಕ್ಕಿಯನ್ನ ಹೊತ್ತುಕೊಂಡು ಹೋಗ್ತಾ ಇದ್ರು. ಆ ಅಕ್ಕಿಯನ್ನ ಅವರಿಗೆಲ್ಲ ಹಂಚಿ ಅನಂತರ ಭಾಗಮಂಡಲ ದೇವಸ್ಥಾನದಲ್ಲಿ ಅಲ್ಲಿನ ಪದ್ಧತಿಗಳನ್ನೆಲ್ಲ ಮುಗಿಸಿ ತೀರ್ಥೋದ್ಭವ ಸಮಯಕ್ಕೆ ಸರಿಯಾಗಿ ತಲುಪುವಂತೆ ತಲಕಾವೇರಿಗೆ ಎಲ್ಲರೂ ಕಾಲ್ನಡಿಗೆಯಲ್ಲಿ ಆ ಕಾಲದಲ್ಲಿ ಜಯಘೋಷವನ್ನು ಹಾಕುತ್ತಾ ಹೋಗುವಂತ ಕ್ರಮ ಇತ್ತು. ತಲಕಾವೇರಿಯಲ್ಲಿ ಬ್ರಹ್ಮಗಿರಿ ಬೆಟ್ಟವನ್ನು ಏರುವವರು ಏರಿ ಬರುತ್ತಿದ್ರು. ತಂದೆ ತಾಯಿ ಎಲ್ಲ ಇರುವವರು ಏರುವಂತಿಲ್ಲ, ತಬ್ಬಲಿಗಳು ಏರುತ್ತಾ ಇದ್ರು. ಮತ್ತೆ ಅಲ್ಲಿ ತೀರ್ಥೋದ್ಭವದ ಸಮಯದಲ್ಲಿ ತೀರ್ಥವನ್ನ ಸಂಗ್ರಹಿಸಿಕೊಂಡು ಆ ತೀರ್ಥವನ್ನು ಸಂಗ್ರಹಿಸಲಿಕ್ಕೆ ಕಾಡಿನಲ್ಲಿ ಬೆಳೆಯುವ ವಾಟೆ ಕೊಳವೆಗಳನ್ನ ಮಾರುವವರು ಇರ್ತಿದ್ರು. ಆ ವಾಟೆ ಕೊಳವೆಯಲ್ಲೇ ತೀರ್ಥವನ್ನು ತರಬೇಕೆಂಬ ಒಂದು ನಿಯಮವೂ ಆ ಕಾಲದಲ್ಲಿ ಇತ್ತು. ತೀರ್ಥೋದ್ಭವ ಆದ್ಮೇಲೆ ತೀರ್ಥ ಕುಡಿದು ಅಲ್ಲಿಂದ ನಮ್ಮ ಊರುಗಳಿಗೆ ನಾವು ತಲುಪುತ್ತಿದ್ದೆವು. ಊರಿನಲ್ಲಿ ಬಂದ ಮೇಲೆ ಆ ತೀರ್ಥವನ್ನ 5 ಮನೆಗಳಲ್ಲಿ ಇರಿಸಿ ಆ 5 ಮನೆ ಅಥವಾ ಕೈಮಾಡಗಳಲ್ಲಿ ತೀರ್ಥ ಪೂಜೆಯನ್ನ ಮಾಡಿ ಪಕ್ಕದ ಮನೆಯವರನ್ನೆಲ್ಲ ಕರೆಸ್ತಿದ್ದರು. ಕಣಿ ಪೂಜುವುದು ಎಂಬ ಒಂದು ಪದ್ಧತಿ ಇದೆ. ಕಣಿ ಪೂಜುವುದು ಅಂತ ಹೇಳಿದ್ರೆ ಕಾವೇರಿ ಮಾತೆಯ ಪ್ರತಿಬಿಂಬವನ್ನ ಒಂದು ಸೌತೆಕಾಯಿ ಅಥವಾ ಒಂದು ತೆಂಗಿನಕಾಯಿಯಲ್ಲಿ ರೂಪಿಸಿ ಅದಕ್ಕೆ ಸರಿಯಾದಂತ ಅಲಂಕಾರವನ್ನು ಮಾಡಿ ಚಿನ್ನಾಭರಣಗಳನ್ನು ಧರಿಸಿ ಕಾವೇರಿ ಮಾತೆ ಎಂಬ ಭಾವನೆಯಿಂದ ಪೂಜೆ ಮಾಡುವುದೇ ಕಣಿ ಪೂಜೆ. ಆಗ ಹಿರಿಯರ ಎಲ್ಲರ ಕಾಲು ಮುಟ್ಟಿ ನಮಸ್ಕರಿಸುವ ಕ್ರಮ. ಅಂದ್ರೆ ಇದು ನಾಳೆ ಬೆಳಿಗ್ಗೆ ನಡೀತದೆ ಬೇಗ? ನಾಳೆ ಬೆಳಿಗ್ಗಿನ ಜಾವ ಅದು ಸೂರ್ಯೋದಯಕ್ಕೆ ಮೊದಲೇ
ಕಣಿ ಪೂಜಬೇಕೆಂಬ, ಕಾಗೆ ಹಕ್ಕಿಗಳ ಕೂಗು ಕೇಳುವುದಕ್ಕೆ ಮೊದಲೇ ಆಗಬೇಕೆಂಬ ನಿಯಮವಿತ್ತು. ಪೂಜೆ ಆದ ನಂತರ ಆ ಕಣಿ ಕೆಲವು ದಿವಸಗಳವರೆಗೆ ಅಲ್ಲೇ ಇರುತ್ತಿತ್ತು. 3 ದಿವಸದಲ್ಲಿ ಹರಿಯುವ ನದಿಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನ ಬಿಡಬೇಕು ಎಂಬ ನಿಯಮ. ಮತ್ತೆ ಮುಂದಿನ ಭಾಗ ಏನು ಅಂತ ಹೇಳಿದ್ರೆ, ಪತ್ತಾಲೋದಿಂದ 10 ದಿವಸ ತೀರ್ಥೋದ್ಭವವಾಗಿ 10 ದಿವಸಗಳವರೆಗೆ ಮದುವೆಯಾಗಿ ಹೋದ ಪ್ರತಿಯೊಬ್ಬ ಸ್ತ್ರೀಯು ತವರು ಮನೆಗೆ ಬಂದು ಆ ಕಣಿ ಪೂಜೆಯನ್ನ ನಮಸ್ಕರಿಸಿ ಹೋಗಬೇಕು. ಹಿರಿಯರ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ಹೋಗಬೇಕೆಂಬ ನಿಯಮವಿತ್ತು. 1 ತಿಂಗಳಲ್ಲಿ ಕಿರು ಸಂಕ್ರಮಣ ಅಂತ ಬರ್ತದೆ. ಆ ಕಿರು ಸಂಕ್ರಮಣದ ತನಕವೂ ಮನೆಯಲ್ಲಿ ಪ್ರತಿನಿತ್ಯ ಪೂಜಾ ವಿಧಿಗಳನ್ನು ಮಾಡಬೇಕು. ಮತ್ತೆ ತೀರ್ಥೋದ್ಭವಕ್ಕೆ ಹೋಗಲಾರದವರು ಮುಂದಿನ 1 ತಿಂಗಳು ಕಿರು ಸಂಕ್ರಮಣ ಅಂತ ಬರ್ತದೆ. ಆ ಕಿರು ಸಂಕ್ರಮಣದವರೆಗೂ ಹೋಗಿ ಬರಬಹುದು. ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ನಡೆದು ಬಂದಂತ ಪದ್ಧತಿ ಪರಂಪರೆ ಇಂದಿಗೂ ಇದೆ. ಆದರೆ ಇಂದು ಒಂದು ಯಾಂತ್ರೀಕೃತವಾಗಿ ಹೋಗಿದೆ. ಹಿಂದಿನ ಭಯಭಕ್ತಿ ಬದಲಾಗಿ ಅದೊಂದು ಹಿಂದೆ ಯಾತ್ರೆ ಆದರೆ ಇಂದು ಜಾತ್ರೆಯ ಸ್ವಭಾವವನ್ನ ಹೊಂದಿಕೊಂಡಿದೆ. ಜನ ಯಾವುದೋ ಒಂದು ಸಂತೋಷ ಕೂಟಕ್ಕಾಗಿ ಹೋಗುವ ಹಾಗೆ ಹೋಗಿ ಬರುವಂತದ್ದು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಕಂಡು ಬರುತ್ತದೆ. ಆದರೂ ಈ ಸಂದರ್ಭದಲ್ಲಿ ನಾನು ಕಾವೇರಿ ಭಕ್ತವೃಂದಕ್ಕೆ ಕಾವೇರಿ ಮಾತೆಯ ಆಶೀರ್ವಾದ ಸದಾ ಇದ್ದು ಅವರ ಪುರೋಭಿವೃದ್ಧಿಗಾಗಿ ಮಾತೆಯ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಸರ್, ಈಗ ಪ್ರಕೃತಿಯನ್ನ ಪೂಜಿಸುವುದಂತೂ ಒಂದು ವಿಶೇಷವಾದಂತಹ ರೀತಿ. ಈ ಕಾವೇರಿಯನ್ನು ಒಂದು ಸಾಂಕೇತಿಕವಾಗಿ ನಾವು ಪ್ರಕೃತಿಯನ್ನ ಪೂಜಿಸಿದಂತೆ ಪೂಜಿಸ್ತೀವಿ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ನದಿಗಳನ್ನ ಅಥವಾ ಈ ಜಲಮೂಲಗಳನ್ನ ನಾವು ಹೇಗೆ ಇಟ್ಕೊಳ್ಬೇಕು ಅಂತ ಬಯಸ್ತೀರಾ ನೀವು? ಇಲ್ಲಿನ ಮೂಲ ನಿವಾಸಿಗಳು ಪ್ರಕೃತಿ ಪೂಜಕರು. ಹಿಂದಿನ ಕಾಲದಿಂದಲೇ ಸೂರ್ಯ, ಚಂದ್ರ, ನದಿ, ವೃಕ್ಷಗಳನ್ನ ಪೂಜೆ ಮಾಡುತ್ತಾ ಬಂದವರು. ಅದರಲ್ಲಿ ಮುಖ್ಯವಾಗಿ ನದಿಗಳನ್ನ, ನದಿ ಮೂಲಗಳನ್ನ ಬಹಳ ಪೂಜೆ ಮಾಡುತ್ತಾ ಬಂದು ಪ್ರಕೃತಿಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಇದೇ ರೀತಿಯಾಗಿ ಪ್ರಕೃತಿಯ ನದಿ ಮೂಲಗಳನ್ನ ಸ್ವಚ್ಛವಾಗಿಟ್ಟು ಯಾವುದೇ ರೀತಿ ನದಿ ಕೆಡುಕಾಗದ ಹಾಗೆ, ಪ್ರಕೃತಿ ಹಾಳಾಗದ ಹಾಗೆ ಪ್ರಕೃತಿಯ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರು ಪ್ರಕೃತಿ ರಕ್ಷಣೆಯಲ್ಲಿ ಪಾಲ್ಗೊಂಡು ಪ್ರಕೃತಿ ಪೂಜಕರು ಅಂತ ಹೇಳುವುದನ್ನು ಸಾಬೀತುಪಡಿಸಬೇಕೆಂಬುದು ನನ್ನ ಬಯಕೆ. ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಿ ಬಚನೆಂಡ ಅಪ್ಪಣ್ಣ ಅವರೇ, ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ಏನಿದೇನು ಮಹಿಮೇದೋ ಕಾವೇರಮ್ಮ ನಿನ್ನದು, ದೀನ ನಾನು ಅರಿಯಲೆಂತು ಜ್ಞಾನ ನಿಧಿಯೇ ನಿನ್ನನು. ಏನಿದೇನು ಮಹಿಮೇದೋ ಕಾವೇರಮ್ಮ ನಿನ್ನದು, ದೀನ ನಾನು ಅರಿಯಲೆಂತು ಜ್ಞಾನ ನಿಧಿಯೇ ನಿನ್ನನು. ಏನಿದೇನು ಮಹಿಮೇದೋ ಕಾವೇರಮ್ಮ ನಿನ್ನದು, ದೀನ ನಾನು ಅರಿಯಲೆಂತು ಜ್ಞಾನ ನಿಧಿಯೇ ನಿನ್ನನು. ಶುಭ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಿದೆ. ಕಾವೇರಿ ತುಲಾ ಸಂಕ್ರಮಣ ಸರಿಯಾಗಿ 1:44 ಆಗಿದೆ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣದ ದೃಶ್ಯಗಳ ಮೂಲಕ ಹೇಳೋದಾದರೆ ಮತ್ತೆ ಆ ತೀರ್ಥವನ್ನು ಎಲ್ಲರ ಮೇಲೂ ಕೂಡ ಹೆರಚಾರದನ್ನ ಕಾಣ್ತಾ ಇದ್ದೇವೆ. ಕೆಲವರು ಬ್ರಹ್ಮಕುಂಡಿಕೆಯ ಮುಂದಿರುವಂಥ ಕಲ್ಯಾಣಿಗೂ ಕೂಡ ಇಳಿದು ಒಂದ್ಸರಿ ಅಲ್ಲಿ ಮುಳುಗಾಗ್ತಾ ಇದ್ದಾರೆ. ಸಂತೋಷ್ ಮುಳುಗಿ ಹಾಕಿದ್ಮೇಲೆ ಅವರಿಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ, ಅದಕ್ಕೆ ತೀರ್ಥ ಸ್ನಾನ ಅಂತ ಹೇಳ್ತಾರೆ ಅಂತ. ಮತ್ತೆ ಅದನ್ನ ಮನೆಗೂ ಕೂಡ ಅವರು ತೆಗೆದುಕೊಂಡು ಹೋಗ್ತಾರೆ, ಮನೆ ತಗೊಂಡು ಹೋಗ್ತಾರೆ, ನಾಳೆ ಪೂಜೆ ಮಾಡ್ತಾರೆ ಅದಕ್ಕಾಗಿ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕೇವಲ ನಮ್ಗಾಗಿ ಮಾತ್ರ ತಗೊಂಡು ಹೋಗೋದಿಲ್ಲ, ಹೋದವರು ಅವ್ರಿಗಾಗಿ ಮಾತ್ರ ತಗೊಂಡು ಹೋಗೋದಿಲ್ಲ, ಮನೆಗೆ ಅಕ್ಕಪಕ್ಕದವರಿಗೆಲ್ಲ ಯಾರಿಗೆಲ್ಲ ಅಲ್ಲಿಗೆ ತೆರಳಿಕ್ ಆಗ್ಲಿಲ್ಲ, ಇನ್ನೂ 1 ತಿಂಗಳು ಅವಕಾಶ ಇದೆ ಅಂದ್ರೆ ವೃಶ್ಚಿಕ ಸಂಕ್ರಮಣದವರೆಗೂ ಅಲ್ಲಿಗೆ ಹೋಗ್ತಾರೆ. 1 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಜನರು ಭೇಟಿ ನೀಡ್ತಾರೆ, ಅಲ್ಲಿಂದ ತೀರ್ಥವನ್ನ ಸಂಗ್ರಹ ಮಾಡ್ಕೊಂಡು ಬರ್ತಾರೆ. ಕಾವೇರಿ ಹಾಗೆ ನದಿಯಾಗಿ ಉಕ್ಕಿ ಹರಿಯುವಾಗ ಒಂದು ಮಾತು ಹೇಳಿದ್ಲಂತೆ, ನಾನು ಪ್ರತಿ ತುಲಾ ಸಂಕ್ರಮಣದಂದು ಬರ್ತೀನಿ,
ಪರಿವಾರ ದೇವರುಗಳೊಂದಿಗೆ ಬಂದು ನಾನು ಇಲ್ಲಿ ನೆಲೆಸಿ ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ. ನನ್ನ ಬಳಿಗೆ ಬಂದು ಏನೇ ಕಷ್ಟಗಳಿದ್ರು ಏನೇ ಪಾಪಗಳಿದ್ರು ಅದೆಲ್ಲ ಪರಿಹಾರ ಆಗುವಂತ ನಾನು ನಿಮ್ಗೆ ಕರುಣೆ ಕೊಡ್ತೀನಿ ಅಂತ ಹೇಳಿದ್ಲಂತೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಜನರು ಹೋಗ್ತಾರೆ. ಹೌದೌದು, ನಮಗೂ ಕೂಡ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಈ ನೇರ ಪ್ರಸಾರದ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆ ಕಾವೇರಿ ಮಾತೆಯ ಒಂದು ಪ್ರೇರಣೆನೇ ಕಾರಣ ಅಂತ ಹೇಳ್ಬೋದು. ಮತ್ತೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಈ ಧ್ವನಿ ಮುದ್ರಣದ ಸಹಕಾರ ಮಾಡಿದಂಥ ಕೋಡಿ ಮೋಟಯ್ಯ ಅವರು ಧಾರ್ಮಿಕ ವಿಧಿವಿಧಾನಗಳು ಯಾವ ರೀತಿ ಈ ಕಾವೇರಿ ತೀರ್ಥೋದ್ಭವದವರೆಗೆ ಆಗುತ್ತೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಚೆನ್ನಾಗಿ ವಿವರಿಸಿದ್ರು. ಮತ್ತೆ ತೀರ್ಥೋದ್ಭವದ ನಂತರ ವಿಧಿವಿಧಾನಗಳ ಬಗ್ಗೆ ಮತ್ತು ಏನು ಸಂಪ್ರದಾಯಗಳಿದಾವೆ ನಡೀತಾ ಇತ್ತು ಅಂತ ನಮ್ಮ ಹಿರಿಯರಾದಂತ ಬಾಚರಣಿ ಅಂಡ್ ಅಪ್ಪಣ್ಣ ಅವರು ಕೂಡ ಚೆನ್ನಾಗಿ ಅವರ 85 ವರ್ಷ ವಯಸ್ಸಿನಲ್ಲೂ ಒಂದು ಉತ್ಸಾಹ ಅಂದ್ರೆ ನೋಡುವಾಗ ಹೌದು ಎಲ್ಲರಿಗೂ ಖುಷಿ ಆಗ್ತದೆ ತಿಳಿಸ್ಕೊಟ್ರು. ಮತ್ತೊಮ್ಮೆ ನಮ್ಮ ಕಾವೇರಿ ಮಾತೆ ಎಲ್ಲರಿಗೂ ಕೂಡ ಸನ್ಮಾನಗಳನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸಂತೋಷ್ ಅವರು ಮತ್ತು ಸೋನಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮಗೆ ಅಲ್ಲಿಂದ ನೇರ ಒಂದು ಪ್ರತ್ಯಕ್ಷದರ್ಶಿ ವರದಿಯನ್ನು ನೀಡಿದಂಥ ಕಲಾವಿದರು ಮತ್ತು ಸಮಾಜ ಸೇವಕರ ಅಂತ ನೆರವಂಡ ಉಮೇಶ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. 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 ಮಂಗಳಂ ಶುಭಮಾಂಗಿಗೆ ಮಂಗಳಂ ಜಯ ದೇವಿಗೆ ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯ ದೇವಿಗೆ ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ. तीर्थरूप